ಟೀಚರ್ಸ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಸ್ಟೈಲ್ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಹಾಗೇನೆ ಪ್ರತಿಯೊಬ್ಬ ಶಿಕ್ಷಕರು ಕೂಡ ತಮ್ಮದೇ ಆದಂತಹ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಸ್ಟೈಲ್ ಅನ್ನ ಹೊಂದಿರ್ತಾರೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯಾದಂತಹ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಸ್ಟೈಲ್ ಅಂದರೆ ತರಗತಿಯ ನಿರ್ವಹಣಾ ಶೈಲಿ ಯಾವ ರೀತಿಯಾಗಿ ಕಲಿಕೆಯ ಮೇಲೆ ಪರಿಣಾಮವನ್ನ ಬೀರುತ್ತೆ, ಹಾಗೇನೆ ನಿಮ್ಮ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಸ್ಟೈಲ್ ಯಾವುದು ಅನ್ನೋದನ್ನ ಕೂಡ ನೀವು ತಿಳ್ಕೋಬಹುದು. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ಲಿಗೂ ನಮಸ್ಕಾರ. ಈಗಾಗಲೇ ನಾನು ಹೇಳಿದ ಹಾಗೆ ಪ್ರತಿಯೊಬ್ಬ ಶಿಕ್ಷಕರು ತಮ್ಮದೇ ಆದಂತಹ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಸ್ಟೈಲ್ ಅನ್ನು ಹೊಂದಿರ್ತಾರೆ. ಆದರೆ ಈ ಎಲ್ಲ ಶೈಲಿಗಳನ್ನ ನಾವು ಪ್ರಮುಖವಾಗಿ 4 ಗುಂಪುಗಳನ್ನಾಗಿ ವಿಂಗಡಿಸಬಹುದು. ಅವುಗಳು ಯಾವ್ದ್ಯಾವ್ದು ಅಂತಂದ್ರೆ, ಮೊದಲನೇದಾಗಿ ಅಥಾರಿಟೇರಿಯನ್ ಸ್ಟೈಲ್. ಅಥಾರಿಟೇರಿಯನ್ ಸ್ಟೈಲ್ ಅಂದ್ರೆ ಸರ್ವಾಧಿಕಾರಿ ಶೈಲಿ ಅಂತ ಹೇಳ್ಬೋದು. ಈ ರೀತಿಯಾದಂತಹ ತರಗತಿಯ ನಿರ್ವಹಣಾ ಶೈಲಿಯನ್ನ ಹೊಂದಿರುವಂತಹ ಶಿಕ್ಷಕರು ತರಗತಿನಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ತುಂಬಾ ಶಿಸ್ತಿನಿಂದ ವರ್ತಿಸ್ತಾ ಇರ್ತಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಸ್ವಾತಂತ್ರ್ಯ ಕೂಡ ಇರೋದಿಲ್ಲ. ಇಲ್ಲಿ ಆಲ್ಮೋಸ್ಟ್ ಕಮ್ಯುನಿಕೇಶನ್ ಒನ್ ವೇ ಇರುತ್ತೆ. ಅಂದ್ರೆ ಕೇವಲ ಶಿಕ್ಷಕರು ಮಾತ್ರ ಪಾಠ ಮಾಡ್ತಾ ಇರ್ತಾರೆ. ಹಾಗೇನೆ ಅವರು ವಿದ್ಯಾರ್ಥಿಗಳು ತದೇಕ ಚಿತ್ತದಿಂದ ಗಮನವಿಟ್ಟು ಪಾಠವನ್ನ ಕೇಳಬೇಕು ಅಂತ ಕೂಡ ಟೀಚರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗೆ ಇಲ್ಲಿ ಏನಾದ್ರೂ ಸ್ಟೂಡೆಂಟ್ಸ್ಗೆ ಡೌಟ್ ಬಂದ್ರೆ ಅದನ್ನು ಕೂಡ ಅವ್ರಿಗೆ ಕೇಳುವಂತಹ ಸ್ವಾತಂತ್ರ್ಯ ಇಲ್ಲಿ ಇರೋದಿಲ್ಲ. ಹಾಗೇನೆ ಇಲ್ಲಿ ಕ್ಲಾಸ್ ರೂಮ್ ರೂಲ್ಸ್ ಅನ್ನ ವಿದ್ಯಾರ್ಥಿಗಳು ಬಹಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗತ್ತೆ. ಇಂತಹ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳು ಏನಾದ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಸಿವಿಯರ್ ಪನಿಷ್ಮೆಂಟ್ ಕೂಡ ಆಗುತ್ತೆ. ಈ ರೀತಿಯಾದಂತಹ ತರಗತಿಯ ನಿರ್ವಹಣಾ ಶೈಲಿಯನ್ನ ಹೊಂದಿರುವ ಶಿಕ್ಷಕರ ತರಗತಿಯಲ್ಲಿ ಕಲಿಕೆ ಯಾವ ರೀತಿ ಉಂಟಾಗುತ್ತೆ? ಇಲ್ಲಿ ವಿದ್ಯಾರ್ಥಿಗಳು ತುಂಬಾ ಡಿಸಿಪ್ಲಿನ್ಡ್ ಆಗಿ ಕೂತ್ಕೊಂಡಿರ್ತಾರೆ. ಪಿನ್ ಡ್ರಾಪ್ ಸೈಲೆನ್ಸ್ ಕ್ಲಾಸ್ ಅಲ್ಲಿ ಇರುತ್ತೆ, ಆದ್ರೆ ಕಲಿಕೆ ಮಾತ್ರ ಆಗ್ತಾ ಇರಲ್ಲ. ವಿದ್ಯಾರ್ಥಿಗಳು ತದೇಕ ಚಿತ್ತದಿಂದ ಗಮನವಿಟ್ಟು ಶಿಕ್ಷಕರನ್ನೇ ನೋಡ್ತಾ ಇರ್ತಾರೆ, ಆದ್ರೆ ಪಾಠವನ್ನ ಕೇಳ್ತಾ ಇರಲ್ಲ. ಪಾಠವನ್ನ ಕೇಳುವಂತೆ ನಟಿಸ್ತಾ ಇರ್ತಾರೆ, ಆದ್ರೆ ಪಾಠದ ಕಡೆಗೆ ಅವ್ರಿಗೆ ಗಮನ ಇರೋದಿಲ್ಲ. ಇಂಥ ತರಗತಿಯಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಬಾಂಧವ್ಯ ತುಂಬಾ ಕಡಿಮೆ ಮಟ್ಟದಲ್ಲಿರುತ್ತೆ. ಈ ರೀತಿಯಾದಂತಹ ಶಿಕ್ಷಕರನ್ನ ವಿದ್ಯಾರ್ಥಿಗಳು ಇಷ್ಟಪಡೋದಿಲ್ಲ. ಹಾಗಾಗಿ ಇಂತಹ ಒಂದು ತರಗತಿಯಲ್ಲಿ ಯಾವುದೇ ರೀತಿಯಾದಂತಹ ಪರಿಣಾಮಕಾರಿಯಾದಂತಹ ಕಲಿಕೆ ಉಂಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಲ್ಲಿ ಶಿಕ್ಷಕರು ಸರ್ವಾಧಿಕಾರಿಯಂತೆ ವರ್ತಿಸ್ತಾ ಇರ್ತಾರೆ. ಒಂದರ್ಥದಲ್ಲಿ ಹಿಟ್ಲರ್ ರೀತಿ ಇಲ್ಲಿ ಟೀಚರ್ ಇರ್ತಾರೆ ಅಂತ ನಾವು ಹೇಳ್ಬೋದು. ಇನ್ನು ಎರಡನೇದಾಗಿ ಅಥಾರಿಟೇಟಿವ್ ಸ್ಟೈಲ್ ಅಂತ ಹೇಳ್ತೀವಿ. ಅಥಾರಿಟೇಟಿವ್ ಸ್ಟೈಲ್ ಅಥವಾ ಅಧಿಕಾರಯುಕ್ತ ಅಥವಾ ಇದನ್ನ ನಾವು ಡೆಮೋಕ್ರೆಟಿಕ್ ಸ್ಟೈಲ್ ಅಂತ ಕೂಡ ಹೇಳ್ತೀವಿ. ಅಂದ್ರೆ ಒಂದು ರೀತಿಯಾದ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಇಲ್ಲಿ ಶಿಕ್ಷಕರ ತರಗತಿಯ ನಿರ್ವಹಣಾ ಶೈಲಿ ಇರುತ್ತೆ. ಅಂದ್ರೆ ಇಲ್ಲಿ ಶಿಕ್ಷಕರು ತುಂಬಾ ಫರ್ಮ್ ಆಗಿರ್ತಾರೆ ತರಗತಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ. ಹಾಗೆ ಅಷ್ಟೇ ಸ್ವಾತಂತ್ರ್ಯ ಕೂಡ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ ಕಮ್ಯುನಿಕೇಶನ್ ಟೂ ವೇ ಇರುತ್ತೆ. ಇಲ್ಲಿ ಶಿಕ್ಷಕರು ಪಾಠ ಮಾಡ್ತಾ ಇರ್ತಾರೆ, ಅವರ ಉದ್ದೇಶಗಳು ತುಂಬಾ ಕ್ಲಿಯರ್ ಆಗಿರುತ್ತೆ. ಹಾಗೇನೆ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಕಲಿಕೆ ಉಂಟು ಮಾಡಬೇಕು ಅನ್ನುವಂತಹ ಒಂದು ಕ್ಲಾರಿಟಿ ಅವರಲ್ಲಿ ಇರುತ್ತೆ. ಹಾಗೇನೆ ವಿದ್ಯಾರ್ಥಿಗಳ ಅನಿಸಿಕೆ ಅಭಿಪ್ರಾಯಗಳಿಗೆ ಬೆಲೆ ಇರುತ್ತೆ. ಹಾಗೆ ಅದನ್ನ ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಕೂಡ ವಿದ್ಯಾರ್ಥಿಗಳಿಗೆ ಅವರು ಕೊಟ್ಟಿರ್ತಾರೆ. ಹಾಗಾಗಿ ಈ ರೀತಿಯಾದಂತಹ ತರಗತಿಯಲ್ಲಿ ವಿದ್ಯಾರ್ಥಿಗಳ ಕಲಿಕೆ ತುಂಬಾ ಪರಿಣಾಮಕಾರಿಯಾಗಿ ಉಂಟಾಗುತ್ತೆ. ಈ ರೀತಿಯಾದಂತಹ ತರಗತಿಯಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಬಾಂಧವ್ಯ ಬಹಳ ಚೆನ್ನಾಗಿರುತ್ತೆ, ಉತ್ತಮ ಮಟ್ಟದಲ್ಲಿರುತ್ತೆ. ಇಂತಹ ತರಗತಿಯಲ್ಲಿ ಕಲಿಕೆ ತುಂಬಾ ಪರಿಣಾಮಕಾರಿಯಾಗಿ ಆಗುತ್ತೆ. ಇನ್ನು ಮೂರನೇದಾಗಿ ಲೇಜಿಸ್ ಫೇರ್ ಸ್ಟೈಲ್ ಅಂತ ಹೇಳ್ತೀವಿ. ಈ ರೀತಿಯಾದಂತಹ ತರಗತಿಯ ನಿರ್ವಹಣಾ ಶೈಲಿಯನ್ನ ಹೊಂದಿರುವಂತಹ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನ ಕೊಟ್ಟಿರ್ತಾರೆ, ಮುಕ್ತವಾದಂತಹ ಸ್ವಾತಂತ್ರ್ಯವನ್ನ ಕೊಟ್ಟಿರ್ತಾರೆ. ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಫ್ರೆಂಡ್ಸ್ ರೀತಿನಲ್ಲಿ ಟ್ರೀಟ್ ಮಾಡ್ತಾ ಇರ್ತಾರೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಶಿಕ್ಷಕರು ಫ್ರೆಂಡ್ಸ್ ರೀತಿನಲ್ಲೇ ಇರ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರೋದಿಲ್ಲ. ವಿದ್ಯಾರ್ಥಿಗಳು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪಾಲನೆ ಮಾಡಬೇಕು ಎನ್ನುವಂತಹ ಯಾವುದೇ ಒಂದು ನಿಯಮ ಕೂಡ ಇಲ್ಲಿ ಇರೋದಿಲ್ಲ. ಶಿಕ್ಷಕರು ತರಗತಿಗೆ ಪ್ರಿಪೇರ್ ಆಗಿ ಬಂದ್ರೂ ಕೂಡ ಅವರು ಪಾಠಗಳನ್ನ ಮಾಡೋದಕ್ಕಿಂತ ಹೆಚ್ಚಾಗಿ, ಅವರು ಪಾಠವನ್ನ ಬೋಧನೆ ಮಾಡೋದಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳ ವೈಯಕ್ತಿಕ ವಿಷಯಗಳನ್ನ, ಅವರ ವೈಯಕ್ತಿಕ ಸಮಸ್ಯೆಗಳನ್ನ, ಅವರ ವೈಯಕ್ತಿಕ ತೊಂದರೆಗಳನ್ನ, ಕುಂದುಕೊರತೆಗಳನ್ನ ತರಗತಿನಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ. ಹಾಗಾಗಿ ತರಗತಿಯ ಹೆಚ್ಚಿನ ಸಮಯ ಪಾಠದ ಬೋಧನೆಗಿಂತ ಹೆಚ್ಚಾಗಿ ಬೇರೆ ವಿಷಯಗಳ ಚರ್ಚೆಯಲ್ಲಿಯೇ ಮುಗಿದು ಹೋಗುತ್ತೆ. ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳ ಕಲಿಕೆ ಉಂಟಾಗೋದಿಲ್ಲ. ಹಾಗೇನೆ ವಿದ್ಯಾರ್ಥಿಗಳು ಕೂಡ ಶಿಕ್ಷಕರು ಕೊಟ್ಟಂತಹ ಯಾವುದೇ ಸಲಹೆ ಸೂಚನೆಯನ್ನ ಇಲ್ಲಿ ಪಾಲನೆ ಮಾಡೋದಿಲ್ಲ. ಯಾಕೆಂದ್ರೆ ಅವರು ಶಿಕ್ಷಕರನ್ನ ತಮ್ಮ ಸ್ನೇಹಿತರಂತೆ ಇಲ್ಲಿ ಟ್ರೀಟ್ ಮಾಡ್ತಾರೆ. ಹಾಗೇನೆ ಕೆಲವೊಮ್ಮೆ ವಿದ್ಯಾರ್ಥಿಗಳು ಶಿಕ್ಷಕರನ್ನ ಇಲ್ಲಿ ಓವರ್ಟೇಕ್ ಕೂಡ ಮಾಡ್ತಾರೆ. ತರಗತಿಯ ಪ್ರತಿಯೊಬ್ಬ ವಿದ್ಯಾರ್ಥಿಯು ಶಿಕ್ಷಕರಿಗೆ ಗೈಡ್ ಮಾಡ್ತಾರೆ, ಈ ರೀತಿ ಪಾಠ ಮಾಡಿ, ಈ ರೀತಿ ಹೋಮ್ವರ್ಕ್ ಕೊಡಿ, ಈ ರೀತಿ ಕ್ಲಾಸ್ ವರ್ಕ್ ಕೊಡಿ, ನಮ್ಗೆ ಇವತ್ತು ಟೆಸ್ಟ್ ಬೇಡ, ನಮ್ಗೆ ನಾಳೆ ಟೆಸ್ಟ್ ಕೊಡಿ, ನಮ್ಗೆ ಇವತ್ತು ಹೋಮ್ವರ್ಕ್ ಬೇಡ, ನಮ್ಗೆ ನಾಳೆ ಹೋಮ್ವರ್ಕ್ ಕೊಡಿ, ನಾಳೆ ಹೋಮ್ವರ್ಕ್ ಬರ್ಕೊಂಡು ಬರೋದಕ್ಕಾಗಲ್ಲ, ನಮ್ಗೆ ಇನ್ನೂ ಒಂದೆರಡು ದಿನ ಎಕ್ಸ್ಟ್ರಾ ಟೈಮ್ ಕೊಡಿ. ಹೀಗೆ ಪ್ರತಿಯೊಂದನ್ನು ಕೂಡ ವಿದ್ಯಾರ್ಥಿಗಳೇ ನಿರ್ಧರಿಸ್ತಾರೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಟೀಚರ್ಗೂ ಕ್ಲಾರಿಟಿ ಇರಲ್ಲ, ಸ್ಟೂಡೆಂಟ್ಸ್ಗೂ ಕ್ಲಾರಿಟಿ ಇರಲ್ಲ.
ಈ ರೀತಿಯಾದಂತಹ ತರಗತಿಯಲ್ಲಿ ತುಂಬಾನೇ ಗೊಂದಲದ ಒಂದು ವಾತಾವರಣ ಇರುತ್ತೆ. ಇಂಥ ಒಂದು ಗೊಂದಲದ ವಾತಾವರಣದಲ್ಲಿ ವಿದ್ಯಾರ್ಥಿಗಳ ಕಲಿಕೆ ಉಂಟಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು 4ನೇದು ಇಂಡಿಫರೆಂಟ್ ಸ್ಟೈಲ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಶಿಕ್ಷಕರು ತರಗತಿಗೆ ಬಂದಾಗ ಯಾವುದೇ ರೀತಿಯಾದಂತಹ ಪ್ರಿಪ್ರೇಷನ್ ಇರೋದಿಲ್ಲ. ಏನೋ ಪಾಠ ಮಾಡಬೇಕು ಅಂತ ಪಾಠ ಮಾಡ್ತಾರೆ. ಹಾಗೇನೆ ಇಲ್ಲಿ ವಿದ್ಯಾರ್ಥಿಗಳ ಕಡೆಗೆ ಅವರ ಗಮನ ಇರೋದೇ ಇಲ್ಲ. ವಿದ್ಯಾರ್ಥಿಗಳು ಪಾಠವನ್ನ ಕೇಳ್ತಾ ಇದ್ದಾರಾ, ಪಾಠವನ್ನ ಕೇಳ್ತಾ ಇಲ್ವಾ ಅನ್ನೋದ್ರ ಕಡೆಗೆ ಗಮನ ಇರೋದಿಲ್ಲ. ಇವರ ತರಗತಿನಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಬೇಕಾದ್ರೂ ಇರ್ಬೋದು, ಪಾಠವನ್ನ ಕೇಳಿಸ್ಕೊಳ್ಬಹುದು, ಪಾಠವನ್ನ ಕೇಳಿಸ್ಕೊಳ್ದೇ ಇರ್ಬೋದು, ಬೇರೆ ಯಾವುದೇ ರೀತಿಯಾದಂತಹ ಚಟುವಟಿಕೆಯಲ್ಲಿ ತೊಡಗಿದ್ರು ಕೂಡ ಈ ಶಿಕ್ಷಕರು ಆ ವಿದ್ಯಾರ್ಥಿಗಳನ್ನ ಪ್ರಶ್ನೆ ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಇಂತಹ ಶಿಕ್ಷಕರು ಸ್ವಲ್ಪವೂ ಕೂಡ ಕೇರ್ ಮಾಡೋದಿಲ್ಲ. ಏನೋ ತರಗತಿಗೆ ಬರ್ತಾರೆ, ಏನೋ ಪಾಠ ಮಾಡಬೇಕು, ಪಾಠ ಮಾಡ್ತಾರೆ, ನೋಟ್ಸ್ ಕೊಡಬೇಕು ಕೊಡ್ತಾರೆ, ಹೋಮ್ವರ್ಕ್ ಕೊಡಬೇಕು ಕೊಡ್ತಾರೆ, ಇಷ್ಟನ್ನ ಕೊಟ್ಬಿಟ್ಟು ತಮ್ಮ ಕೆಲಸ ಆಯಿತು ಅಂತ ಹೇಳಿ ತಮ್ಮಷ್ಟಕ್ಕೆ ತಾವು ತರಗತಿಯಿಂದ ಹೊರಗಡೆ ಹೋಗ್ತಾರೆ. ಇಂಥ ಒಂದು ತರಗತಿಯಲ್ಲಿ ಶಿಕ್ಷಕರು ಎಷ್ಟು ಅನಾಸಕ್ತಿಯಿಂದ ಪಾಠ ಮಾಡ್ತಾರೋ ಅಷ್ಟೇ ಅನಾಸಕ್ತಿಯಿಂದ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಈ ರೀತಿಯಾದಂತಹ ತರಗತಿಯಲ್ಲಿಯೂ ಕೂಡ ಕಲಿಕೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ 4 ರೀತಿಯಾದಂತಹ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಸ್ಟೈಲಲ್ಲಿ ಬೆಸ್ಟ್ ಸ್ಟೈಲ್ ಯಾವುದು ಅಂದರೆ ಅಥಾರಿಟೇಟಿವ್ ಸ್ಟೈಲ್ ಅಥವಾ ಡೆಮೊಕ್ರೆಟಿಕ್ ಸ್ಟೈಲ್. ಯಾಕೆ ಅಂದರೆ ಆ ಒಂದು ಸ್ಟೈಲಲ್ಲಿ ತರಗತಿಯ ನಿರ್ವಹಣೆಯನ್ನು ಮಾಡಿದಾಗ ಪರಿಣಾಮಕಾರಿಯಾದಂತಹ ಕಲಿಕೆಯನ್ನು ನಾವು ವಿದ್ಯಾರ್ಥಿಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ನಿಮಗೂ ಗೊತ್ತಾಗಿರ್ಬೋದಲ್ಲ ನಿಮ್ಮ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಸ್ಟೈಲ್ ಯಾವುದು ಅಂತ. ನಿಮ್ಮ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಸ್ಟೈಲ್ ಯಾವುದೇ ಆಗಿರಲಿ, ಆದರೆ ನೀವು ಅಥಾರಿಟೇಟಿವ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಸ್ಟೈಲನ್ನು ಬೆಳೆಸ್ಕೊಳ್ಳಿ. ಇದರಿಂದ ವಿದ್ಯಾರ್ಥಿಗಳಲ್ಲಿ ಉತ್ತಮವಾದಂತಹ ಕಲಿಕೆಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಪ್ರಯೋಜನ ಆಗಿದ್ರೆ ಅಥವಾ ನೀವೇನಾದರೂ ಹೊಸ ವಿಷಯ ಕಲ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಐಕಾನನ್ನು ದಯವಿಟ್ಟು ಪ್ರೆಸ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನನ್ನ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ, ಧನ್ಯವಾದ.